ನಮಸ್ಕಾರ. ಇವತ್ತು ಅಮೃತ ಫಲ ಹೇಗೆ ಮಾಡುವುದಂತ ನೋಡುವ. ಇದಕ್ಕೆ ಬೇಕಾಗುವುದು ಕೇವಲ 3 ಸಾಮಗ್ರಿಗಳು. ಸಮ ಪ್ರಮಾಣದಲ್ಲಿ ಸಕ್ಕರೆ, ಹಾಲು ಮತ್ತು ಕಾಯಿ ಹಾಲು. ಅದನ್ನು ಒಂದು ದಪ್ಪ ತಳದ ಬಾಣಲೆ ತಗೊಂಡು ಅದಕ್ಕೆ 3 ಹಾಕಬೇಕು. ಬೆಂಕಿ ಫುಲ್ಲೇ ಇರಲಿ, ಯಾಕಂದರೆ ಅದು ಗಟ್ಟಿಯಾಗಲಿಕ್ಕೆ ಸುಮಾರು ಟೈಮ್ ಹಿಡಿತದೆ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇದ್ದರೆ ಆಯಿತು. ತುಂಬ ರುಚಿಕರವಾದ ಈ ಸ್ವೀಟು ನಮ್ಮ ಕುಂದಾಪುರ ಕಡೆ ತುಂಬ ಫೇಮಸ್. ಸ್ವೀಟ್ ತಿನ್ಕಂತ ಅನಿಸ್ದಾಗೆಲ್ಲ ಇದನ್ನು ಮಾಡಿ ತಿನ್ಬೋದು. ದಿಢೀರಾಗಿ ಮನೆಗೆ ಯಾರಾದ್ರು ಅತಿಥಿಗಳು ಬಂದರೆ ಈ ಸ್ವೀಟು ತುಂಬ ಬೇಗ ಮಾಡ್ಬೋದು. ಒಂದು ಪ್ಲೇಟಿಗೆ ಮೊದಲೇ ತುಪ್ಪ ಸವರಿ ಇಟ್ಕೊಳ್ಬೇಕು. ಸುಮಾರು ಒಂದು 20 ನಿಮಿಷ ಆದ್ರ ಮೇಲೆ ಈ ಥರ ಅದು ಇಂಗಿ ತುಂಬ ಕಮ್ಮಿ ಆಗ್ತದೆ. ಆಗ ಅದಕ್ಕೆ 1 ಚಮಚ ತುಪ್ಪ ಸೇರಿಸಿ ಮಗ್ಚಬೇಕು. ತುಪ್ಪ ಸೇರಿಸಿದ ಕೂಡಲೇ ಅದ್ರ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗ್ತದೆ. ಚಾಕ್ಲೇಟ್ ಕಲರ್ ಬರ್ತದೆ. ಈಗ ಕೈ ಬಿಡಲೇಬಾರ್ದು. ಬೆಂಕಿನೂ ಮಧ್ಯಮ ಉರಿ ಮಾಡಿಕೊಳ್ಬೇಕು. ಸೈಡ್ ಬಿಡೋದು ನಮ್ಗೆ ಗೊತ್ತಾಗುತ್ತೆ. ಸೈಡೆಲ್ಲ ತುಪ್ಪ ಬಿಟ್ಕೊಳ್ತದೆ. ಅಷ್ಟೊತ್ತಿಗೆ ಅದನ್ನು ಪ್ಲೇಟಿಗೆ ಸುರಿಯಬೇಕು. ತುಂಬ ಜಾಸ್ತಿ ಆದರೂ ಏರ್ ಪಾಕ ಬಂದು ಗಟ್ಟಿಯಾಗಿ ಬಿಡ್ತದೆ ಬರ್ಫಿ. ಒಂದು ತುಪ್ಪ ಸವರಿದ ಚಮಚವನ್ನು ತಗೊಂಡು ಅದನ್ನು ಹರಡಬೇಕು. ಆಮೇಲೆ ತುಪ್ಪ ಸವರಿದ ಚಾಕುವಲ್ಲೇ ಬರ್ಫಿ ಶೇಪನ್ನು ಮಾರ್ಕ್ ಮಾಡಿ ಇಡಬೇಕು. ಆಮೇಲೆ ಗಟ್ಟಿಯಾದ್ರ ಮೇಲೆ ನಮಗೆ ಬೇಕಾದ ಶೇಪ್ ಸಿಗೋದಿಲ್ಲ. ಈ ರೀತಿ ಒಂದು 10 ನಿಮಿಷದಲ್ಲೇ ಗಟ್ಟಿಯಾಗಿ ಬಿಡ್ತದೆ. ಚಾಕ್ಲೇಟ್ ಥರ ಇರ್ತದೆ ತಿನ್ನಲಿಕ್ಕೆ, ತುಂಬ ಟೇಸ್ಟಾಗಿ. ಕಾಯಿ ಹಾಲು ಮತ್ತು ಹಾಲು ಸೇರೋದಕ್ಕೆ ಅದ್ರ ರುಚಿನೇ ಒಂಥರ ಅದ್ಭುತ. ಒಂದು ಸಲ ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರ್ತದೆ. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.